ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಪ್ರಪತ್ತಿ ಯೋಗವು ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಉದ್ದವ, ಮೇಲೆ ಹೇಳಿದಂತೆ ಸತ್ಸಹವಾಸವು ನನ್ನನ್ನು ವಶೀಕರಿಸುವಷ್ಟು ಸುಲಭವಾಗಿ ಬೇರೆ ವರ್ಣಾಶ್ರಮ ಧರ್ಮರೂಪವಾದ ಕರ್ಮಯೋಗವಾಗಲಿ, ಆತ್ಮೋಪಾಸನ ರೂಪವಾದ ಸಾಂಖ್ಯಯೋಗವಾಗಲಿ, ಅಹಿಂಸಾದಿ ರೂಪವಾದ ಧರ್ಮಗಳಾಗಲಿ, ಅಧ್ಯಯನ, ದಾನ, ತಪಸ್ಸು, ಇಷ್ಟಾಪೂರ್ತಗಳು, ದಕ್ಷಿಣೆಗಳು, ಉಪವಾಸಾದಿ ವ್ರತಗಳು, ಪಂಚಯಜ್ಞಗಳು, ಮಂತ್ರ ರಹಸ್ಯಗಳು, ಗಂಗಾದಿ ತೀರ್ಥಗಳು, ಶೌಚಾದಿ ನಿಯಮಗಳು, ಇಂದ್ರಿಯ ನಿಗ್ರಹ ಶಕ್ತಿ ಇವುಗಳಲ್ಲಿ ಯಾವುದೊಂದಾಗಲಿ ನನ್ನನ್ನು ವಶೀಕರಿಸಿ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲಿಸಲಾರವು. ಏಕೆಂದರೆ ಸತ್ಸಹವಾಸವೆಂಬುದು ಮನಸ್ಸಿಗೆ ಬೇರೆ ವಿಧವಾದ ಸಂಘಗಳೆಲ್ಲವನ್ನೂ ತಪ್ಪಿಸಿ ನನ್ನನ್ನೇ ವಿಷಯೀಕರಿಸುವಂತೆ ಮಾಡುವುದು. ಯೋಗಾದಿಗಳು ಹಾಗಲ್ಲ. ಸತ್ಸಹವಾಸ ಬಲದಿಂದಲೇ ಹಿಂದೆ ಬೇರೆ ಬೇರೆ ಯುಗಗಳಲ್ಲಿ ಅನೇಕ ದೈತ್ಯರು, ರಾಕ್ಷಸರು, ಮೃಗ ಪಕ್ಷಿಗಳು, ಸಿದ್ಧ ಚಾರಣ ಗಂಧರ್ವ ಅಪ್ಸರಸ್ಸುಗಳು, ಗುಹ್ಯಕರು, ನಾಗರು, ವಿದ್ಯಾಧರರು, ಮನುಷ್ಯ ವರ್ಗದಲ್ಲಿ ಹೀನ ಕುಲದವರಾದ ಅಂತ್ಯಜರು, ಸ್ತ್ರೀ ಶೂದ್ರಾದಿಗಳು, ವೈಶ್ಯರು, ಇನ್ನೂ ರಜಸ್ತಮೋ ಗುಣಗಳಿಂದ ತುಂಬಿದವರನೇಕರು ನನ್ನ ಸ್ಥಾನವನ್ನು ಸೇರಿರುವರು. ಇದಕ್ಕೆ ನಿದರ್ಶನವಾಗಿ ದೈತ್ಯ ಕುಲದವರಲ್ಲಿ ವೃತ್ರ, ಹ್ಲಾದ, ವೃಷಪರ್ವ, ಬಲಿ, ಬಾಣ, ಮಯ, ವಿಭೀಷಣ ಮೊದಲಾದವರು ಎಂತಹ ಉತ್ತಮ ಗತಿಯನ್ನು ಹೊಂದಿದರೆಂಬುದನ್ನು ನೀನು ಕೇಳಿರಬಹುದು. ಪಶು ಪಕ್ಷಿ ಮೃಗಾದಿಗಳಲ್ಲಿ ಸುಗ್ರೀವ, ಜಾಂಬವಂತ, ಹನುಮಂತನೇ ಮೊದಲಾದವರು, ಗಜೇಂದ್ರನು, ಜಟಾಯುವೆಂಬ ಗೃಧ್ರವು ಉತ್ತಮ ಗತಿಯನ್ನು ಹೊಂದಲಿಲ್ಲವೇ? ಹಾಗೆಯೇ ತುಲಾಧಾರನೆಂಬ ವೈಶ್ಯನು, ಧರ್ಮವ್ಯಾಧನೆಂಬ ಬೇಡನು, ಕುಬ್ಜೆ ಎಂಬ ವೇಶ್ಯೆಯು, ಗೋಪಸ್ತ್ರೀಯರು, ಮುನಿಪತ್ನಿಯರು, ಬ್ರಾಹ್ಮಣ ಸ್ತ್ರೀಯರು ನನ್ನ ಸ್ಥಾನವನ್ನು ಹೊಂದಿರುವರು. ಇವರೆಲ್ಲರೂ ವೇದವನ್ನು ಓದಿದವರಲ್ಲ, ಮಹಾತ್ಮರನ್ನು ಉಪಾಸಿಸಿದವರೂ ಅಲ್ಲ, ವ್ರತಗಳನ್ನು ಆಚರಿಸಿದವರಲ್ಲ, ತಪಸ್ಸು ಮಾಡಿದವರಲ್ಲ. ಹಾಗಿದ್ದರೂ ಇವರಿಗೆ ಸತ್ಸಹವಾಸ ಬಲದಿಂದಲೇ ನನ್ನ ಸ್ಥಾನವು ಲಭಿಸಿತು. ಇದಲ್ಲದೆ ಮೇಲೆ ಹೇಳಿದವರಲ್ಲಿ ಕೋಪಸ್ತ್ರೀಯರು ಕೇವಲ ಕಾಮಭಾವದಿಂದಲೇ ನನ್ನನ್ನು ಅನವರತವು ಧ್ಯಾನಿಸುತ್ತಾ ಅದರಿಂದಲೇ ಮುಕ್ತಿಯನ್ನು ಪಡೆದರು. ಹಾಗೆಯೇ ಗೋಕುಲದಲ್ಲಿದ್ದ ಪಶುಗಳು, ವೃಕ್ಷ ರೂಪದಿಂದಿದ್ದ ಯಮಳಾರ್ಜುನರು, ಕಾಳಿಯನೇ ಮೊದಲಾದ ಸರ್ಪಗಳು ಕೇವಲ ತಮೋಗುಣ ಪ್ರಚುರಗಳಾಗಿದ್ದರು. ಭಯದಿಂದಲೋ, ದ್ವೇಷದಿಂದಲೋ, ಅಸೂಯೆಯಿಂದಲೋ ನನ್ನನ್ನು ಸ್ಮರಿಸುತ್ತಿದ್ದು ಅದರಿಂದಲೇ ಸಿದ್ಧಿ ಹೊಂದಿ ಅನಾಯಾಸವಾಗಿ ನನ್ನ ಸ್ಥಾನವನ್ನು ಸೇರಿದರಲ್ಲವೇ? ಯೋಗ, ಸಾಂಖ್ಯ, ತಪಸ್ಸು, ದಾನ, ಧರ್ಮ, ಯಜನ, ಯಾಜನ, ಅಧ್ಯಯನ, ಸನ್ಯಾಸಾದಿಗಳಿಂದ ಎಷ್ಟೇ ಪ್ರಯತ್ನಿಸಿದರು ಸುಲಭವಲ್ಲದ ನನ್ನನ್ನು ಅವರು ಬಹು ಸುಲಭವಾಗಿ ಸೇರಿಬಿಟ್ಟರು. ಉದ್ದವ, ಆದರೇನು? ಆ ಗೋಪಸ್ತ್ರೀಯರಿಗೆ ನನ್ನಲ್ಲಿದ್ದ ಅನುರಾಗವು ಮಾತ್ರ ಸಾಧಾರಣವಲ್ಲ. ಹಿಂದೆ ಅಕ್ರೂರನು ನನ್ನನ್ನು, ನನ್ನ ಅಣ್ಣನಾದ ಬಲರಾಮನನ್ನು ಮಧುರೆಗೆ ಕರೆದುಕೊಂಡು ಹೋದಾಗ ಆ ಗೋಪಿಯರ ವ್ಯಸನವನ್ನು ಕೇಳಬೇಕೆ? ನನ್ನಲ್ಲಿ ಅವರಿಗಿದ್ದ ದೃಢಾನುರಾಗದಿಂದ ಬೇರೆ ಯಾವ ವಿಧದಿಂದಲೂ ಅವರ ಮನಸ್ಸಿಗೆ ನೆಮ್ಮದಿಯಿಲ್ಲದಂತಾಯಿತು. ಬೃಂದಾವನದಲ್ಲಿ ನನ್ನೊಡನಿದ್ದಾಗ ಯಾವ ರಾತ್ರಿಗಳು ಅವರಿಗೆ ಅರ್ಧ ಕ್ಷಣದಂತೆ ಕಳೆದು ಹೋದವು ಆ ರಾತ್ರಿಗಳೇ ನನ್ನ ವಿಯೋಗ ಕಾಲದಲ್ಲಿ ಅವರಿಗೆ ಕಲ್ಪಪ್ರಾಯವಾಗಿ ತೋರುತ್ತಿದ್ದವು. ಆ ಗೋಪಿಯರ ಮನಸ್ಸು ನನ್ನಲ್ಲಿಯೇ ನಟ್ಟಿದ್ದುದರಿಂದ ಸಮಾಧಿಯಲ್ಲಿರುವ ಯೋಗಿಗಳಿಗೂ ಸಮುದ್ರದಲ್ಲಿ ಪ್ರವೇಶಿಸಿದ ನದಿಗಳಿಗೂ ತಮ್ಮ ನಾಮರೂಪಗಳ ತೋರಿಕೆಯೇ ಇಲ್ಲದಿರುವಂತೆ ಅವರು ಆಗ ತಮ್ಮ ದೇಹವನ್ನಾಗಲಿ, ಸಮೀಪದಲ್ಲಿ ಇರುವುದನ್ನಾಗಲಿ, ದೂರದಲ್ಲಿ ಇರುವುದನ್ನಾಗಲಿ ತಿಳಿಯದೆ ಪರವಶರಾಗುತ್ತಿದ್ದರು. ಆ ಸ್ತ್ರೀಯರು ಅಜ್ಞರಾದುದರಿಂದ ನನ್ನ ನಿಜ ಸ್ವರೂಪವನ್ನು ಸ್ವಲ್ಪ ಮಾತ್ರವೂ ತಿಳಿಯಲಾರದಿದ್ದರು ನನ್ನನ್ನು ಜಾರನೆಂದು, ತಮಗೆ ರತಿಸುಖವನ್ನು ಕೊಡತಕ್ಕವನೆಂದು ಭ್ರಮಿಸಿ ಆ ಭಾವದಿಂದಲೇ ಪರಬ್ರಹ್ಮ ಸ್ವರೂಪನಾದ ನನ್ನನ್ನು ಸೇರಿದರು. ಹೀಗೆ ಸತ್ಸಹವಾಸದಿಂದ ಇನ್ನೂ ಸಾವಿರಾರು ಜನರು ನನ್ನನ್ನು ಸೇರಿರುವರು. ಆದುದರಿಂದ ಉದ್ದವ, ನೀನು ವಿಧಿ ನಿಷೇಧ ರೂಪಗಳಾದ ಶಾಸ್ತ್ರ ನಿರ್ಬಂಧಗಳನ್ನು ಗಮನಿಸದೆ ಹಿಂದೆ ಶಾಸ್ತ್ರೀಯವಾಗಿ ನೀನು ಕೇಳಿದುದನ್ನು ಮುಂದೆ ಕೇಳಬೇಕೆಂಬುದನ್ನು ಮರೆತು ಸಮಸ್ತ ಪ್ರಾಣಿಗಳಿಗೂ ಆತ್ಮಭೂತನಾದ ನನ್ನೊಬ್ಬನನ್ನೇ ಸರ್ವ ವಿಧದಿಂದಲೂ ನಂಬುವವನಾಗು. ನಾನೇ ನಿನಗೆ ಪ್ರಾಪ್ಯನು, ಪಾಪಕನು,
ರಕ್ಷಕನು ಆಗಿರುವೆನೆಂಬ ದೃಢಭಾವದಿಂದ ನನ್ನಲ್ಲಿ ಶರಣಾಗತಿಯನ್ನು ಮಾಡು. ಅದರಿಂದ ನಿನಗೆ ಸಮಸ್ತ ಭಯವೂ ನಿವೃತ್ತವಾಗಿ ನನ್ನ ಸಾನ್ನಿಧ್ಯವು ಲಭಿಸುವುದು ಎಂದನು. ತಿರುಗಿ ಉದ್ಧವನು ಕೃಷ್ಣ ನೀನು ತಿರುಗಿ ಉದ್ಧವನು ಕೃಷ್ಣ ನೀನು ಇದುವರೆಗೆ ಉಪದೇಶಿಸಿದ ವಿಷಯಗಳಿಂದ ನನಗೆ ಮೋಕ್ಷೋಪಾಯ ವಿಚಾರವಾದ ಸಂದೇಹವು ನೀಗಿತು. ಆದರೆ ಆತ್ಮತತ್ವ ವಿಚಾರವಾಗಿ ಇನ್ನೂ ನನ್ನ ಸಂದೇಹವು ಸಂಪೂರ್ಣವಾಗಿ ನೀಗಲಿಲ್ಲ. ಅದರಿಂದ ನನ್ನ ಮನಸ್ಸು ಇನ್ನೂ ಭ್ರಮಿಸುತ್ತಿರುವುದು. ನನ್ನ ಸಂಶಯಗಳೇನೆಂದರೆ, ಪ್ರಾಣಗಳನ್ನು ಇಂದ್ರಿಯಗಳನ್ನು ನಡೆಸತಕ್ಕ ಕಾರ್ಯವು ಜೀವನಿಂದಾಗುವುದೇ ಅಥವಾ ನಿನ್ನಿಂದಲೇ ನಡೆಯುವುದೇ? ದೇವ ಮನುಷ್ಯಾದಿ ರೂಪವಾದ ಸಂಸಾರವು ಆತ್ಮನಿಗೆ ಸಂಬಂಧಿಸಿದುದೇ ಅಲ್ಲವೇ? ಪ್ರಾಣೇಂದ್ರಿಯಾದಿಗಳಿಗೆ ಆಧಾರವೆನಿಸಿರುವುದು ಜೀವಾತ್ಮನೇ ಅಥವಾ ಶರೀರವೇ? ಸುಖ ದುಃಖ ಕಾರಣಗಳಾದ ಪುಣ್ಯಗಳಿಗೆ ವೃತ್ತನಾರು? ಅವುಗಳನ್ನು ಅನುಭವಿಸತಕ್ಕವನಾರು? ಆ ಸಂಸಾರ ನಿವೃತ್ತಿಗೆ ಮಾರ್ಗವಾವುದು? ಇವೇ ಮೊದಲಾದ ಸಂಶಯಗಳು ನನ್ನನ್ನು ಭ್ರಮೆಗೊಳಿಸುತ್ತಿರುವುದರಿಂದ ಅವುಗಳನ್ನು ನೀನು ನೀಗಿಸಬೇಕು ಎಂದನು. ಅದಕ್ಕ ಕೃಷ್ಣನು, ಉದ್ಧವ ಕೇಳು, ಜೀವಾತ್ಮನು ಶರೀರದಲ್ಲಿರುವಾಗ ಪ್ರಾಣದೊಡನೆಯೂ ಅದರ ಘೋಷದೊಡನೆಯೂ ಕೂಡಿದವನಾಗಿ ಹೃದಯ ಗುಹೆಯಲ್ಲಿ ಪ್ರಕಾಶಿಸುತ್ತಿರುವನು. ಆದರೆ ಆ ಘೋಷವು ಮನಸ್ಸಿಗೆ ಮಾತ್ರ ಗ್ರಾಹ್ಯವಾಗುವ ಅತಿ ಸೂಕ್ಷ್ಮ ರೂಪದಿಂದಿರುತ್ತಾ ಕೊನೆಗೆ ತಾಲ್ವಾದಿ ಸ್ಥಾನಗಳ ಪ್ರಯತ್ನ ವಶದಿಂದ ಹ್ರಸ್ವಾದಿ ಮಾತ್ರೆಗಳು, ಕಕಾರಾದಿ ವರ್ಣಗಳು, ಉದಾತ್ತಾದಿ ಸ್ವರಗಳು ಈ ರೂಪವಾಗಿ ಸ್ಥೂಲತ್ವವನ್ನು ಹೊಂದುವುದು. ಅರಣಿ ಕಾಷ್ಟದಲ್ಲಿರುವ ಅಗ್ನಿಯು ಮೊದಲು ಯಾರಿಗೂ ಗೋಚರಿಸದೆ ಸೂಕ್ಷ್ಮ ರೂಪದಲ್ಲಿ ಇರುವುದಷ್ಟೇ. ಆ ಅರಣಿಯನ್ನು ಮಥಿಸುವುದಕ್ಕೆ ತೊಡಗಿದಾಗ ಉಷ್ಣ ರೂಪದಿಂದ ತಲೆದೋರುವುದು. ಇನ್ನು ಬಲವಾಗಿ ಉಜ್ಜಿದಾಗ ಕಿಡಿಗಳು ಹೊರಡುವವು. ಆಮೇಲೆ ಕ್ರಮವಾಗಿ ವಾಯುವಿನ ಸಹಾಯದಿಂದ ಹತ್ತಿಕೊಳ್ಳುವುದು. ಹವಿಸ್ಸಿನಿಂದ ಮತ್ತಷ್ಟು ಪ್ರಬಲವಾಗಿ ಜ್ವಾಲೆಗಳನ್ನು ಕೆದರುವುದಲ್ಲವೇ? ಹಾಗೆಯೇ ಜೀವನೊಡನೆ ಸೇರಿದ ಪ್ರಾಣಘೋಷವು ಮೊದಲು ಸೂಕ್ಷ್ಮವಾಗಿದ್ದು ಕೊನೆಗೆ ವಾಗ್ರೂಪದಿಂದ ಸ್ಥೂಲವಾಗಿ ಕಾಣುವುದು. ವಾಗೇಂದ್ರಿಯ ವ್ಯಾಪಾರವಾದ ಈ ವಾಕ್ಯೆಂಬುದು ನನಗೆ ಶರೀರವೆನಿಸಿ ನನ್ನ ಅಧೀನವಾಗಿಯೇ ಇರುವುದರಿಂದ ಅದರ ಪ್ರೇರಣೆಯಲ್ಲಿ ಜೀವನಿಗೇನು ಸಾಮರ್ಥ್ಯವಿಲ್ಲ. ಹೀಗೆಯೇ ಕೈ, ಕಾಲು, ಪಾಯು, ಉಪಸ್ಥ ಮೊದಲಾದ ಕರ್ಮೇಂದ್ರಿಯಗಳ ಗಮನಾದಿ ವ್ಯಾಪಾರಗಳು, ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮಗಳೆಂಬ ಜ್ಞಾನೇಂದ್ರಿಯಗಳ ದರ್ಶನಾದಿ ವ್ಯಾಪಾರಗಳು, ಮನೋವ್ಯಾಪಾರವಾದ ಸಂಕಲ್ಪವು, ಅಹಂಕಾರ ವ್ಯಾಪಾರವೆನಿಸಿದ ಅಭಿಮಾನವು, ಅನೇಕ ಕಾರ್ಯಗಳಿಗೆ ಸೂತ್ರದಂತೆ ಆಧಾರವಾದ ಮಹತ್ತತ್ವದ ವ್ಯಾಪಾರವೆನಿಸಿದ ವ್ಯವಸಾಯವು, ಇನ್ನು ಸತ್ವಾದಿ ಗುಣತ್ರಯ ಪರಿಣಾಮಾತ್ಮಕಗಳಾದ ದೇಹೇಂದ್ರಿಯಾದಿ ಗುಣಗಳು, ಇವೆಲ್ಲವೂ ನನ್ನ ಪ್ರೇರಣೆಯಿಂದಲೇ ನಡೆಯುವವು. ಜೀವನಾದರೂ ಈ ಸತ್ವ ರಜಸ್ತಮೋ ಗುಣಗಳಿಗೆ ವಶನಾಗಿ ಅದರಿಂದ ಬ್ರಹ್ಮಾಂಡದೊಳಗೆ ಜನನ ಮರಣಗಳನ್ನು ಹೊಂದುತ್ತಾ ತನ್ನ ಸ್ವರೂಪದಲ್ಲಿ ಮಾತ್ರ ವೃದ್ಧಿ ಕ್ಷಯಾದಿ ವಿಕಾರಗಳಿಲ್ಲದೆ ಏಕರೂಪನಾಗಿ ನಿತ್ಯನಾಗಿರುವನು. ಆದರೆ ಒಂದೇ ಜಾತಿಯ ಬೀಜಗಳಾಗಿದ್ದರೂ ಕ್ಷೇತ್ರ ಅಂದರೆ ಭೂಮಿಯ ಗುಣದಿಂದ ಗುಣಭೇದವನ್ನು ಹೊಂದುವಂತೆ ಜೀವನು ಏಕರೂಪನಾಗಿದ್ದರೂ ಕಾಲವಶದಿಂದ ಚದರಿದ ಚೈತನ್ಯ ಶಕ್ತಿಯುಳ್ಳವನಾಗಿ ಆಯಾ ಶರೀರ ಸಂಬಂಧಕ್ಕೆ ತಕ್ಕಂತೆ ದೇವ ಮನುಷ್ಯಾದಿ ಭೇದಗಳುಳ್ಳವನಂತೆ ತೋರುವನು. ನೂಲೆಳೆಗಳಿಂದ ವಸ್ತ್ರವು ಹೇಗೋ ಹಾಗೆ ಪ್ರಾಣೇಂದ್ರಿಯ ಸಮೂಹಗಳೆಲ್ಲವೂ ಓತಪ್ರೋತವಾಗಿ ಅಂದರೆ ಹಾಸುಹೊಕ್ಕಾಗಿ ಸೇರಿ ಸಂಸಾರವೆಂಬ ವೃಕ್ಷವು ಏರ್ಪಟ್ಟಿರುವುದು. ಸಂಸಾರವೆಂದರೆ ದೇಹ ಸಂಬಂಧವೇ ಹೊರತು ಬೇರೆಯಲ್ಲ. ಈ ಸಂಸಾರ ವೃಕ್ಷವು ಅನಾದಿಯಾಗಿ ಬಂದಿರುವುದು. ಇದು ಕೇವಲ ಕರ್ಮಾತ್ಮಕವೆನಿಸಿರುವುದು. ಕರ್ಮಗಳೇ ಇದರ ಹೂಗಳು, ಸುಖ ದುಃಖಗಳೇ ಇದರ ಫಲಗಳು. ಇದಕ್ಕೆ ಪುಣ್ಯ ಪಾಪಗಳೆರಡು ಬೀಜಗಳು, ರಾಗ ದ್ವೇಷ ಭಯಾದಿಗಳೇ ಇದರ 106 ಬೇರುಗಳು, ಸತ್ವ ರಜಸ್ತಮೋ ಗುಣಗಳು 3 ಇದರ ಅಡಿದಿಂಡುಗಳು, ಪಂಚಭೂತಗಳೇ ಇದರ 5 ಕವಲುಗಳು, ಶಬ್ದಾದಿ ವಿಷಯಗಳ5 ಇದರಿಂದ ಹೊರಡುವ 5 ಬಗೆಯ ಅಂಟುಗಳು, ಏಕಾದಶೇಂದ್ರಿಯಗಳು ಇದರ 11 ಶಾಖೆಗಳು, ಹೃದಯ ಗುಹೆಯೆಂಬುದೇ ಇದರ ಪೊಟ್ಟರೆ. ಜೀವಾತ್ಮ ಪರಮಾತ್ಮರೆಂಬ 2 ಪಕ್ಷಿಗಳು ಅದರಲ್ಲಿ ವಾಸ ಮಾಡುತ್ತಿರುವವು. ವಾತ ಪಿತ್ತ ಶ್ಲೇಷ್ಮಗಳು 3 ಇದರ ವಲ್ಕಲ ಅಂದರೆ ಪಟ್ಟೆಗಳು. ಭೋಗ ಮೋಕ್ಷಗಳೆಂಬ ಈ 2 ಇದರಲ್ಲಿ ಹುಟ್ಟುವ 2 ಜಾತಿಯ ಫಲಗಳು. ಈ ಸಂಸಾರ ವೃಕ್ಷಕ್ಕೆ ಆಧ್ಯಾತ್ಮಿಕಾದಿ ತಾಪತ್ರಯವೇ ಪಾತಿಯಾಗಿರುವುದು.
ಈ ಸಂಸಾರ ವೃಕ್ಷದ ಎರಡು ಬಗೆಯ ಫಲಗಳಲ್ಲಿ ಒಂದು ಜಾತಿಯ ಹಣ್ಣನ್ನು ಎಂದರೆ ಭೋಗವೆಂಬ ಫಲವನ್ನು ಗ್ರಾಮವಾಸಿಗಳಾಗಿ ವಿಷಯಾಭಿಲಾಷೆಯಲ್ಲಿ ಬಿದ್ದ ಜೀವಗಳೆಂಬ ಹದ್ದುಗಳು ಭಕ್ಷಿಸುವವು. ಮೋಕ್ಷವೆಂಬ ಮತ್ತೊಂದು ಜಾತಿಯ ಹಣ್ಣುಗಳನ್ನು ಅರಣ್ಯವಾಸಿಗಳಾದ ಹಂಸಗಳು ಅಂದರೆ ಪರಮಹಂಸರು ಅಥವಾ ಯೋಗಿಗಳು ಭುಜಿಸುವರು. ಆದುದರಿಂದ ಉದ್ಧವ, ಸ್ಥಿರಭಕ್ತಿಯಿಂದ ಗುರೂಪಾಸನೆಯನ್ನು ಮಾಡಿ ಮೋಕ್ಷೋಪಾಯ ಭೂತವಾದ ವಿದ್ಯೆಯನ್ನು ಪಡೆದು ಆ ವಿದ್ಯೆ ಎಂಬ ತೀಕ್ಷ್ಣವಾದ ಕೊಡಲಿಯಿಂದ ಆತ್ಮನಿಗೆ ಬಂಧಕವಾದ ಶರೀರ ಸಂಬಂಧವೆಂಬ ಸಂಸಾರ ವೃಕ್ಷವನ್ನು ಕಡಿದು ನನ್ನನ್ನು ಸೇರಿದ ಮೇಲೆ ನೀನು ಆ ಕೊಡಲಿಯನ್ನು ಬಿಸುಟು ನಿಶ್ಚಿಂತನಾಗಿರಬಹುದು. ಇದು 12ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.